ನಮಸ್ಕಾರ. ನಾನು ಡಾಕ್ಟರ್ ಪಿ ವಿ ಭಂಡಾರಿ, ಮನೋವೈದ್ಯ, ಉಡುಪಿಯಿಂದ. ಇವತ್ತು ಕಂಟೆಂಪರರಿ ಸಮಾಜದಲ್ಲಿ ನಾನು ಒಬ್ಬ ವೈದ್ಯನಾಗಿ ಏನು ನೋಡ್ತಾ ಇದ್ದೇನೆ, ಈ ವಯೋವೃದ್ಧರು ಮತ್ತು ಅವರನ್ನು ನೋಡಿಕೊಳ್ಳುವ ಆರೈಕೆದಾರರು, ಅಂದರೆ ಅವರ ಮಕ್ಕಳಿರ್ಬೋದು, ಅವರ ಸಂಬಂಧಿಕರಿರ್ಬೋದು, ಇವರ ನಡುವೆ ಏನು ಒಂದು ಕಮ್ಯುನಿಕೇಷನ್ ಇರ್ಬೋದು, ಅವರ ರಿಲೇಷನ್ಸ್ ಇರ್ಬೋದು, ಇದನ್ನು ನೋಡುವಾಗ ನನಗೆ ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಇಲ್ಲಿ ನಾನು ಏನು ನೋಡ್ತಾ ಇದ್ದೇನೆಂದರೆ, ವೃದ್ಧಾಪ್ಯ ಬರ್ತಾ ಇದ್ದ ಹಾಗೆ ನಮಗೆ ನಮ್ಮ ಲಿಮಿಟೇಷನ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಾವು ಮೊದಲ ಥರನೇ ಇರಬೇಕು ಅಂತ ಇಚ್ಛೆ ಪಡ್ತೇವೆ. ನಾವು ನಮ್ಮ ಮಕ್ಕಳು ನಮಗೆ ಟೈಮ್ ಕೊಡಬೇಕು, ಮಕ್ಕಳು ನಮ್ಮ ಜೊತೆ ಮಾತಾಡಬೇಕು, ಮಕ್ಕಳು ಯಾವಾಗಲೂ ನಮ್ಮನ್ನು ಕೇರ್ ಮಾಡಬೇಕು, ಮಕ್ಕಳು ಅವರ ಜೀವನವನ್ನು ನಮ್ಮ ಸುತ್ತಲೂ ಇಟ್ಕೊಳ್ಬೇಕು. ಈ ರೀತಿಯ ಒಂದು ಅನಿಸಿಕೆ ವಯಸ್ಸಾದವರಲ್ಲಿದೆ. ಅದೇ ಇದರಲ್ಲಿ ಮಕ್ಕಳಿಗೆ ನಾನು ಜೀವನದಲ್ಲಿ ಮುಂದೆ ಹೋಗಬೇಕು, ನನಗೆ ಟೈಮ್ ಇಲ್ಲ, ನಾನು ಇವ್ರ ಕಡೆ ಗಮನ ಕೊಟ್ಟರೆ ನನ್ನ ಕೆಲಸದ ಕಡೆ ಯಾವಾಗ ಗಮನ ಕೊಡೋದು, ನನ್ನ ಹೆಂಡತಿ ಮಕ್ಕಳನ್ನು ಹೇಗೆ ನೋಡ್ಕೊಳ್ಳೋದು, ಈ ಥರದ ಒಂದು ಅವ್ರದ್ದೇ ಆದಂಥ ಅವರ ತಾಕಲಾಟಗಳಿದೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಈ ಜನ್ರೇಷನ್ ಗ್ಯಾಪ್ ಅಂತ ನಾವು ಏನು ಮಾತಾಡ್ತೇವೆ, ಇದು ಎಲ್ಲ ಜನ್ರೇಷನ್ಸಲ್ಲೂ ಬಂದದ್ದೇ. ಆದರೆ ಇದು ಒಂದು ವಿಚಿತ್ರವಾದ ಒಂದು ಈ ಕಂಟೆಂಪರರಿ ಸಮಾಜದಲ್ಲಿ ಪರಿಸ್ಥಿತಿಯನ್ನು ತಂದು ಒಡ್ಡಿದೆ. ಈ ಸಂದರ್ಭದಲ್ಲಿ ನನಗನ್ನಿಸುವುದೇನೆಂದರೆ, ಮೊದಲನೇದಾಗಿ ಯಂಗ್ಸ್ಟರ್ಸ್ ಅವರೇನು ಅಂದ್ಕೊಳ್ಬೇಕು ಅಂತ ಹೇಳಿದರೆ, ಏನು ತಿಳ್ಕೊಳ್ಬೇಕು ಅಂದರೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ಈಗ ಹಿರಿಯರು ಅಂದರೆ ಅವರು ಒಂದು ದೊಡ್ಡ ತಲೆನೋವು. ಕೆಲವೊಮ್ಮೆ ಅವರೇನು ಮಾತಾಡಿದ್ದೇ ಮಾತಾಡ್ತಾರೆ, ಏನಾದರೂ ಹೇಳಿರ್ತೀರ ಅದನ್ನು ಮರ್ತು ಬಿಡ್ತಾರೆ. ಆಮೇಲೆ ಬಂದ ಕೂಡಲೇ, ನೀವು ಕೆಲಸ ಮುಗಿಸ್ಕೊಂಡು ಬಂದ ಕೂಡಲೇ ಅವರ ಪ್ರಾಬ್ಲಮ್ಸ್ಗಳನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಇದು ಒಂದು ರೀತಿಯ ಇರಿಟೇಷನನ್ನು ಕಾಸ್ ಮಾಡುತ್ತೆ. ಸೊ ಇಲ್ಲಿ ಏನು ತಿಳ್ಕೊಳ್ಬೇಕು ಅಂದರೆ, ಇವೆಲ್ಲವೂ ವಯೋಸಹಜವಾದಂಥದ್ದು. ಬಹುಶಃ ಯಂಗ್ಸ್ಟರ್ಸು ಏನು ತಿಳ್ಕೊಳ್ಬೇಕಂದ್ರೆ, ಮುಂದೆ ನಾವು ಕೂಡ ಓಲ್ಡ್ ಏಜ್ಗೆ ಹೋಗ್ತೇವೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದು. ಎರಡನೇದು, ಈ ವಯೋಸಹಜ ವಿಷಯಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ನಮ್ಮ ಯಂಗ್ಸ್ಟರ್ಸು ಕಲಿಬೇಕಾದದ್ದು ಬಹಳ ಇದೆ. ಅವರೊಟ್ಟಿಗೆ ವ್ಯವಹರಿಸುವಾಗ ಅಸಹನೆಯಿಂದ ವ್ಯವಹರಿಸುವುದು, ಅವರಿಗೆ ಬೈದು ಮಾತಾಡುವುದು, ಬೇಗ ಹೇಳು ಅಂತ ಒಂದು ಗಡಿಬಿಡಿ ಮಾಡುವುದು, ಇದನ್ನು ಮಾಡಿದಾಗ ಬಹುಶಃ ನಮ್ಮ ಮನೆಯಲ್ಲಿರುವ ಹಿರಿಯರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಅದರಿಂದ ನಾವು ಅವರೊಡನೆ ವ್ಯವಹರಿಸುವ ರೀತಿಯನ್ನು ಬದಲು ಮಾಡಬೇಕು. ಯಾಕೆ ಬದಲು ಮಾಡಬೇಕು ಅಂದರೆ, ಅದರಿಂದಾಗಿ ಏನಾಗುತ್ತೆ, ನಮ್ಮ ಮನೆಯ ವಾತಾವರಣ ಬೆಟರ್ ಆಗುತ್ತೆ. ಸೊ ಇದನ್ನು ನಮ್ಮ ಯುವ ಜನತೆ ತಿಳ್ಕೊಳ್ಬೇಕು. ಅದೇ ಸಂದರ್ಭದಲ್ಲಿ ನಮ್ಮ ಹಿರಿಯರು ಕೂಡ ಇಲ್ಲಿ ತಿಳ್ಕೊಳ್ಬೇಕಾದಂಥ ವಿಷಯ ಏನಂದರೆ, ಅವರ ಜೀವನವನ್ನು ಕಂಪೇರ್ ಮಾಡ್ಕೊಳ್ಳೋದು. ಯಾರದೋ ಮನೆಯಲ್ಲಿ ಏನೋ ಒಳ್ಳೆಯದಿದೆ, ಉದಾಹರಣೆಗೆ ಅವ್ರ ಮನೆಯಲ್ಲಿ ಸೊಸೆ ಕೆಲಸ ಮಾಡಲ್ಲ, ಮನೆಯಲ್ಲೇ ಇದ್ದಾಳೆ, 3 ಹೊತ್ತು ನೋಡ್ಕೊಳ್ತಾಳೆ, ಸೊ ನನಗೂ ಆ ಥರದ ಒಂದು ವಾತಾವರಣ ಬೇಕು ಅಂತ ಅಂದ್ಕೊಳ್ಳೋದಿರ್ಬೋದು. ಅಥವಾ ಎಕ್ಸ್ಪೆಕ್ಟೇಷನ್ಸ್, ನನಗೆ ಇನ್ನೊಬ್ಬರ ಮನೆಯಲ್ಲಿ ಏನು ಮೊಮ್ಮಕ್ಕಳು ಭಾಳ ಪ್ರೀತಿಯಿಂದ ಬಂದು ಅಜ್ಜನಿಗೆ ಮುತ್ತು ಕೊಡ್ತಾರೆ, ನನಗೆ ಆ ಥರದ ಮೊಮ್ಮಕ್ಕಳು ಇಲ್ಲ. ಈ ರೀತಿಯ ಅನಿಸಿಕೆಗಳು ಇವು ಏನಾಗ್ತಾ ಇದೆ, ಈ ಕಂಪ್ಯಾರಿಸನು, ಎಕ್ಸ್ಪೆಕ್ಟೇಷನ್ಸು ಅವ್ರಿಗೂ ಕೂಡ ಒಂದು ಮನಸ್ಸನ್ನು ಕೆಡಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬಹುಶಃ ನಮ್ಮ ಈ ಸಮಾಜದಲ್ಲಿ ಈ ಚಿಂತನೆಗಳು, ಅಂದರೆ ಈಗ ಒಂದು ಕುಟುಂಬ ಅಂತ ಇದ್ದಾಗ, ಅಫ್ಕೋರ್ಸ್ ಇನ್ನೊಂದು ಹೇಳ್ತೇನೆ, ಈ ಥರ ಹಿರಿಯರು ಮತ್ತು ಮಕ್ಕಳು ಇರುವಂಥ ಕುಟುಂಬಗಳು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲಿ ಇದ್ದಾರೋ ಅಲ್ಲಿ ಕೆಲವು ಕುಟುಂಬಗಳಲ್ಲಿ ಖುಷಿಯಿಂದಿದ್ದಾರೆ, ಆದರೆ ಹೆಚ್ಚಿನ ಕುಟುಂಬಗಳಲ್ಲಿ ಏನೋ ಒಂದು ರೀತಿಯ ಮನಸ್ತಾಪಗಳು, ಪ್ರತಿದಿನ ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ತಾಕಲಾಟಗಳು, ಎಲ್ಲೋ ಹಿರಿಯರಿಗೆ ನೀವು ನಮಗೆ ಭಾರ ಆಗಿದ್ದೀರಾ ಅನ್ನುವಂತಹ ಕೆಲವು ಸಂವಹನಗಳು, ಇವನ್ನು
ನಾನೊಬ್ಬ ಮನೋವೈದ್ಯನಾಗಿ ಸಾಮಾನ್ಯವಾಗಿ ನೋಡ್ತೇನೆ. ಅದೇ ರೀತಿ ಈ ವೃದ್ಧಾಪ್ಯದಲ್ಲಿರುವವರು ಕೂಡ ಕೆಲವೊಮ್ಮೆ ತುಂಬ ರಿಜಿಡ್ ಆಗಿ ಹಳೆಯ ಸಂಪ್ರದಾಯಗಳನ್ನು ಮಕ್ಕಳ ಮೇಲೆ ಹೇರ್ಲಿಕ್ಕೆ ಹೋಗೋದು, ಮೊಮ್ಮಕ್ಕಳ ಮೇಲೆ ಹೇರ್ಲಿಕ್ಕೆ ಹೋಗೋದು, ಆಮೇಲೆ ಅವರಿಗೆ ನೀನು ಈ ರೀತಿಯಾಗಿ ಮಾಡಬೇಕು, ಆ ರೀತಿಯಾಗಿ ಮಾಡಬೇಕು ಅಂತ ಪದೇ ಪದೇ ಚುಚ್ಚಿ ಮಾತನಾಡುವಂಥದ್ದು, ನೀನು ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ಅಂತ ಹೇಳುವಂಥದ್ದು, ಇವೆಲ್ಲ ಅಂದರೆ ಒಟ್ಟಿನಲ್ಲಿ ನಮ್ಮ ಸಮಾಜದಲ್ಲಿ ಇದ್ರ ಬಗ್ಗೆ ಯಾರೂ ಮಾತಾಡೋದು ಇಲ್ಲ. ಯಾಕಂದರೆ ಇದು ಮಾತಾಡಿದರೆ ಎಲ್ಲಿಯೋ ಇದು ತಪ್ಪಾಗಿಬಿಡುತ್ತೋ ಏನೋ. ಮತ್ತು ಇದನ್ನು ಯಾರಿಗೆ ಬುದ್ಧಿ ಹೇಳೋದು? ಹಿರಿಯರಿಗೆ ಬುದ್ಧಿ ಹೇಳೋದಕ್ಕೆ ಹೋದರೆ ಅವರು ಹೇಳ್ತಾರೆ, ನನಗೆ ಜೀವನ ಗೊತ್ತು, ನಿನಗಿಂತ ಜಾಸ್ತಿ ನಾನು ಜೀವನ ನೋಡಿದ್ದೀನಿ ಅಂತ ಹೇಳ್ತಾರೆ. ಕಿರಿಯರಿಗೆ ಬುದ್ಧಿವಾದ ಹೇಳಲಿಕ್ಕೆ ಹೋದರೆ, ನೀವು ನಮ್ಗೆ ಯಾಕೆ ಹೇಳ್ತೀರಾ, ನಾನು ಆಲ್ರೆಡಿ ಕಷ್ಟಪಡ್ತಾ ಇದ್ದೀನಿ, ಅವರನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ನಾನು, ಈ ರೀತಿ ಹೇಳ್ತಾರೆ. ಮತ್ತು ಎಲ್ಲೋ ಒಂದು ಕಡೆ ಈ ಅಸಹನೆ ಎಷ್ಟರ ಮಟ್ಟಿಗೆ ಬರುತ್ತಂದರೆ, ಇವನ್ ನಾನು ನೋಡಿದ್ದಾನೆ, ಈ ವೃದ್ಧಾಪ್ಯದಲ್ಲಿರುವವರು ಪದೇ ಪದೇ ಈ ಮಕ್ಕಳಿಗೆ ಹೇಳೋದು, ನಾನು ಹೋಗಿ ಈ ಇದರಲ್ಲಿ ಏನು ಓಲ್ಡ್ ಏಜ್ ಹೋಮ್ನಲ್ಲಿ ಇರ್ತೇನೆ, ನಿನ್ನ ಮರ್ಯಾದೆ ತೆಗಿತೇನೆ ಅಂತ ಒಂದು ಕಡೆ ಹೇಳಿದರೆ, ಇನ್ನೊಂದು ಕಡೆ ಈ ಕಿರಿಯರು ಕೂಡ ಇವರ ಹತ್ರ ಮಾತಾಡುವಾಗ, ನೀನು ಇದೇ ರೀತಿ ಮಾಡಿದರೆ ನಿನ್ನನ್ನು ತಗೊಂಡೋಗಿ ಅನಾಥಾಶ್ರಮಕ್ಕೆ ಹಾಕ್ತೇನೆ, ಅಥವಾ ನಿನ್ನನ್ನೊಂದು ಹಿರಿಯ ನಾಗರಿಕರ ಇದಕ್ಕೆ ಸೇರಿಸಿ ಬಿಡ್ತೇನೆ ಅನ್ನುವಂಥದ್ದು. ಅಂದರೆ ಇದನ್ನೆಲ್ಲ ನೋಡುವಾಗ ಈ ನನಗನ್ನಿಸುವುದು, ಬಹುಶಃ ಇವತ್ತು ಒಂದು ಮನೆಯಲ್ಲಿ ಸಾಮರಸ್ಯದಲ್ಲಿ ಇರುವಂಥದ್ದು, ಮತ್ತು ಒಂದು ಒಳ್ಳೆಯ ಭಾವನೆಗಳು, ವೈಬ್ರೇಷನ್ಸ್ಗಳು ಒಂದು ಮನೆಯಲ್ಲಿ ಬರಬೇಕು ಅಂದರೆ ಪ್ರಯತ್ನಗಳು ಎರಡೂ ಕಡೆಯಿಂದ ಆಗಬೇಕು. ನಮ್ಮ ಹಿರಿಯರು ಕೂಡ ಪ್ರಯತ್ನ ಪಡಬೇಕು, ನಮ್ಮ ಯುವಕರು, ಮಧ್ಯವಯಸ್ಕರು, ಅವರನ್ನು ನೋಡ್ಕೊಳ್ತಾ ಇರುವಂಥ ಆರೈಕೆದಾರರು ಅವರು ಕೂಡ ಪ್ರಯತ್ನ ಪಡಬೇಕು. ಸೊ ನನ್ನ ಅನಿಸಿಕೆ ಏನಂದರೆ, ಓಲ್ಡ್ ಏಜ್ನವರು ಈ ಕಂಪ್ಯಾರಿಸನ್ನು, ಕಾಂಪಿಟೇಷನ್ನು, ಎಕ್ಸ್ಪೆಕ್ಟೇಷನ್ ಇದನ್ನು ಸ್ವಲ್ಪ ಇದ್ರ ಕಡೆ ಗಮನ ಕೊಡಿ, ಇದನ್ನು ಮಾಡಬೇಡಿ. ಅತಿಯಾಗಿ ಕೂತ್ಕೊಂಡು ನಮ್ಮ ಜೀವನದಲ್ಲಿ ಏನೋ ಕೆಟ್ಟದೇ ಆಗಿದೆ ಅನ್ನುವಂಥ ಯೋಚನೆಗಳನ್ನು ಮಾಡಬೇಡಿ. ನಾನು ಎಷ್ಟೋ ಜನ ನೋಡಿದ್ದೇನೆ, ಭಾಳ ಇದ್ದಂಥ ಅವರ ಲಿಮಿಟೇಷನ್ಸ್ ಒಳಗೆ ಭಾಳ ಖುಷಿಯಾಗಿರುವವರು. ನನಗೆ ಒಬ್ಬರು ವಯೋವೃದ್ಧರು ನೆನಪಿಗೆ ಬರುತ್ತೆ. ಅವರು 91 ವರ್ಷದವರೆಗೆ ಬದುಕಿದ್ರು. ಅವರು ಏನಂದರೆ, ಒಂದು 82, 83 ಆದಾಗ ನಿರ್ಧಾರ ಮಾಡಿದರು, ನಾನು ಮನೆ ಬಿಟ್ಟು ಹೊರಗೆ ಹೋಗಲ್ಲ. ಅವರು ಒಬ್ಬರೇ ಇದ್ದರು ಮನೆಯಲ್ಲಿ, ಒಬ್ಬರೇ. ಅವರಿಗೆ ಒಂದಿಬ್ಬರು ಕೆಲಸಗಾರರು ಇದ್ದರು, ಅವರು ಬಂದು ನೋಡ್ಕೊಳ್ತಿದ್ರು. ಬಟ್ ಇವರು ಮನೆಯಿಂದ ಹೊರಗೆ ಹೋಗ್ತಿರಲಿಲ್ಲ. ಯಾರಾದರೂ ಅವ್ರಿಗೆ ಮಾತಾಡಬೇಕು ಅನಿಸಿದ್ರೆ ಫೋನ್ ಮಾಡಿ ಮಾತಾಡ್ತಾಯಿದ್ರು, ಆಯಿತು. ಆಮೇಲೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ನನಗೆ ಯಾರಾದರೂ ಬಂದು ನೋಡಬೇಕು, ಯಾರೋ ಕೇಳಬೇಕು. ಇದು ನಾನು ನಿಜ ಜೀವನದಲ್ಲಿ ನೋಡಿ ಕಲಿತ ಪಾಠವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಹಾಗೆಯೇ ಯಂಗ್ಸ್ಟರ್ಸ್ ಕೂಡ ನೋಡಿದ್ದೇನೆ. ಕೆಲವೊಮ್ಮೆ ಒಂದು ಮನೆ ಅಂದಮೇಲೆ ಎಲ್ಲರ ಮನೆಯ ದೋಸೆಗೆ ತೂತೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇರುತ್ತೆ. ಆದರೂ ಹಿರಿಯರ ಮಾತಿಗೆ ತುಂಬ ಬೆಲೆ ಕೊಟ್ಟು ಅವರನ್ನು ಅವರ ಉದಾಹರಣೆಗೆ ಈ ಏಜ್ ಆಗ್ತಾ ಮುಖ್ಯವಾಗಿ ಬರುವಂಥದ್ದು ಏನಂದರೆ, ಒಂದು ಅವರ ಆರೋಗ್ಯದ ಕಡೆ ಗಮನ, ಎರಡನೇದು ಅವರು ಈ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ಅಥವಾ ಮಾತಾಡುವಾಗ ತುಂಬ ಅಳ್ತಾ ಇದ್ದಾರೆ, ಅಥವಾ ಅವರು ಮಾತಾಡಿದ್ದನ್ನೇ ಮಾತಾಡ್ತಾ ಇದ್ದಾರೆ ಅನ್ನುವಾಗ ನಿಮ್ಗೇನು ತಿಳಿಬೇಕಂದ್ರೆ, ಇದು ಯಾವುದೋ ಒಂದು ವೈದ್ಯಕೀಯ ಸಮಸ್ಯೆ ಇರ್ಬೋದು ಅಂತ ಆ ಆ್ಯಂಗಲ್ನಲ್ಲಿ ಥಿಂಕ್ ಮಾಡೋದನ್ನು ಭಾಳ ಜನ ಮರೆತು ಬಿಡ್ತಾರೆ. ಈಗ ಡಿಲೀರಿಯಮ್ ಅಂತ ಹೇಳ್ತೇವೆ, ಕನ್ಫ್ಯೂಷನ್ನು. ಬೆಳಿಗ್ಗೆ ಸರಿ ಇರ್ತಾರೆ, ಸಂಜೆ ಆಗುವಾಗ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಇರಿಟೇಷನ್ ತೋರಿಸ್ತಾರೆ. ಇದನ್ನು ನಾವು ಸನ್ ಡೌನಿಂಗ್ ಅಂತ ಹೇಳ್ತೇವೆ. ಇದು ಎಷ್ಟೋ ಸರಿ ಈ ಒಂದು ವೈದ್ಯಕೀಯ ಪರಿಸ್ಥಿತಿ ಇದು. ಅವರು ಬಹಳ ಮಾತ್ರೆಗಳನ್ನು ತಗೊಳ್ತಾ ಇರ್ತಾರೆ, ಅಥವಾ ಮೂತ್ರದ ಇನ್ಫೆಕ್ಷನ್ ಆಗುತ್ತೆ, ಅಥವಾ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸಡನ್ನಾಗಿ ಇವರ ನಡವಳಿಕೆಗಳಲ್ಲಿ ವ್ಯತ್ಯಾಸಗಳು ಬರುತ್ತೆ. ಇದು ಫಸ್ಟ್ ನಮ್ಮ ಕಿರಿಯರಿಗೆ ತಲೆಗೆ ಹೋಗಬೇಕು. ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಭಾಳ ಜನ ನಾನು ನೋಡಿದ್ದೇನೆ, ಅವರಿಗೆ ಒಂದು ರೀತಿಯಲ್ಲಿ ಸೆನ್ಸಿಟಿವಿಟಿ ಇದೆ. ಇದನ್ನು ಅರ್ಥ ಮಾಡಿಕೊಂಡು, ನಮ್ಮ ಅಪ್ಪ ಈಗ ಸಡನ್ನಾಗಿ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ, ಇದು ಮೋಸ್ಟ್ಲಿ ಇದು ವೈದ್ಯಕೀಯ ಪರಿಸ್ಥಿತಿ ಇರಬೇಕು ಅಂತ ಅರ್ಥ ಮಾಡ್ಕೊಳ್ತಾರೆ. ಅದೇ ರೀತಿ ಬೀಳುವುದು, ಇದು ಭಾಳ ಕಾಮನ್. ಏಜ್ ಆಗ್ತಾ ಏನಾಗುತ್ತೆ, ಬ್ಯಾಲೆನ್ಸ್ ತಪ್ಪುತ್ತೆ. ಸೊ ಈ ಬೀಳುವಿಕೆಯನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಈಗ ಉದಾಹರಣೆಗೆ ಟಾಯ್ಲೆಟ್ಸ್ಗಳಲ್ಲಿ ಸೈಡ್ ಬಾರ್ಸನ್ನು ಇಡುವಂಥದ್ದು, ಹಾಗೆ ಒಂದು ಸ್ಲಿಪ್
ಆಗದ ಹಾಗೆ ಆ್ಯಂಟಿ ಸ್ಲಿಪ್ ಮ್ಯಾಟ್ಗಳನ್ನು ಬಳಸುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇರುವಂಥ ಯುವ ಜನರನ್ನು ನಾನು ನೋಡಿದ್ದೇನೆ. ಭಾಳ ಸಣ್ಣ ಪುಟ್ಟ ವಿಷಯಗಳಿಗೆ ಗಮನ ಕೊಟ್ಟು ಏನು ತಂದೆ ತಾಯಿಯಂದಿರನ್ನು ನೋಡ್ಕೊಳ್ತಾ ಇರುವವರು. ಆದರೆ ಇದನ್ನು ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀನಿ ಅಂದರೆ, ಇದು ಎಲ್ಲರಿಗೂ ಗೊತ್ತಾಗಬೇಕು. ಏನಂದರೆ ಹಿರಿಯರಲ್ಲಿ ಸಾಮಾನ್ಯ ಸಮಸ್ಯೆಗಳು ಅಂದರೆ ಒಂದು ವೈದ್ಯಕೀಯ ಸಮಸ್ಯೆ, ಎರಡನೇದು ಈ ಬೀಳುವಂಥದ್ದು, ಮತ್ತು ಮೂರನೇದು ಈ ವೈದ್ಯಕೀಯ ಸಮಸ್ಯೆಗೆ ಮಾತ್ರೆಗಳು. ನೀವು ನೋಡಿದ್ರೆ ವೈದ್ಯರ ಹತ್ರ ಹೋದರೆ ಒಂದು ಪೇಪರ್ ಮಾತ್ರೆಗಳಿರುತ್ತೆ. ಆ ಮಾತ್ರೆಗಳನ್ನು ತಗೊಳ್ಳೋದೇ ಈ ನಮ್ಮ ವಯೋವೃದ್ಧರಿಗೆ ಚಾಲೆಂಜ್. ಒಂದು ಚಾಲೆಂಜು ದುಡ್ಡು. ಅದು ದುಡ್ಡಿದೆ ಆದರೆ ಅದನ್ನು ಯಾವಾಗ ಯಾವ ಟೈಮಿಗೆ ತೊಗೊಳ್ಬೇಕು, ಹೇಗೆ ತೊಗೊಳ್ಬೇಕು ಅನ್ನೋದೇ ಚಾಲೆಂಜ್. ಇಂಥ ಸಣ್ಣ ಸಣ್ಣ ವಿಷಯಗಳು ನಿಮಗೆ ಅನ್ನಿಸ್ಬೋದು ಇದೇನಪ್ಪ ಈ ಥರ ಹೇಳ್ತಾರೆ ಅಂತ, ಆದರೆ ಅವರಿಗೆ ಗೊತ್ತಾಗೋದಿಲ್ಲ. ನಾನು ನೋಡಿರುವಂಥ ಪ್ರಾಬ್ಲಮ್ಸ್ನಲ್ಲಿ ಹೇಳ್ತಾನೆ, ಒಂದು ವಯೋವೃದ್ಧರಿದ್ದಾರೆ, ಅವ್ರಿಗೆ 2 ಥರದ ಇನ್ಸುಲಿನ್ ಇದೆ. ಒಂದು ಬೆಳಿಗ್ಗೆ ತೊಗೊಳ್ಬೇಕು, ಒಂದು ರಾತ್ರಿ ತೊಗೊಳ್ಬೇಕು. ಇತ್ತೀಚೆಗೆ ಅವರು ಸಡನ್ನಾಗಿ ಶುಗರ್ ಡೌನ್ ಆಗಿ ಬಂದರು. ಆವಾಗ ಅವ್ರ ಮನೆಯಲ್ಲಿ CCTV ಇತ್ತು. ಅದರಲ್ಲಿ ಗಮನಿಸಿದಾಗ ಮಕ್ಕಳಿಗೆ ಗೊತ್ತಾದ ವಿಷಯ ಏನಂದರೆ, ಬೆಳಿಗ್ಗೆ ತೊಗೊಳ್ಬೇಕಾದದ್ದನ್ನು ರಾತ್ರಿ ತೊಗೊಂಡು, ರಾತ್ರಿ ತೊಗೊಳ್ಬೇಕಾದದ್ದನ್ನು ಬೆಳಿಗ್ಗೆ ತೊಗೊಂಡಿದ್ದಾರೆ. ಸೊ ಇಂಥ ಸಣ್ಣ ಪುಟ್ಟ ವಿಷಯಗಳು ದಿಸ್ ಕ್ಯಾನ್ ಮೇಕ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಇವರ ವಯೋವೃದ್ಧರ ಮೆಡಿಕೇಷನ್ ಮ್ಯಾನೇಜ್ಮೆಂಟ್ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ. ಏನಂದರೆ ಅವರು ಪ್ರತಿ ಸರಿ, ಈಗ ನಾನು ನನ್ನ ಗ್ರಾಹಕರು ಮಾಡಿದಂಥ ಕೆಲವು ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಅವರು ಬೆಂಗಳೂರಿನಲ್ಲಿದ್ದಾರೆ, ತಾಯಿ ಉಡುಪಿಯಲ್ಲಿ ಒಬ್ಬರೇ ಇದ್ದಾರೆ, ಸರ್ವೆಂಟ್ ಇದ್ದಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಆ ತಾಯಿ ತನ್ನ ಮಾತ್ರೆ ಇದಕ್ಕೆ ಪಿಲ್ ಬಾಕ್ಸ್ ಅಂತ ತಂದು ಕೊಟ್ಟಿದ್ದಾರೆ. ಎರಡನೇದೇನೆಂದರೆ, ಈ ಇಂಜೆಕ್ಷನ್ಸ್ ಇದೆ ತಾಯಿಗೆ. ಆ ಇಂಜೆಕ್ಷನ್ನು ಸರ್ವೆಂಟ್ ಇದ್ದರೆ ಆಯಿತು, ಇಲ್ಲದೇ ಇದ್ದರೆ ತಾಯಿ ಫೋನ್ ಮಾಡಿ ಇವರಿಗೆ ತಿಳಿಸ್ಬೇಕು, ಅವರು ಹೇಳಿದ ಇಂಜೆಕ್ಷನನ್ನು ತೊಗೊಳ್ಬೇಕು. ಈ ರೀತಿ ಸಣ್ಣ ಪುಟ್ಟ ವಿಷಯ, ಆದರೆ ಇದನ್ನು ಕೇರ್ ತಗೊಳ್ತಾರೆ. ಸೊ ಒಟ್ಟಿನಲ್ಲಿ ಈ ವಿಡಿಯೋದ ಉದ್ದೇಶ ಏನಂದರೆ, ಈ ಹಿರಿಯ ನಾಗರಿಕರು ಮತ್ತು ಅವರನ್ನು ನೋಡ್ಕೊಳ್ತಾ ಇರುವಂಥ ಆರೈಕೆದಾರರು ಇವರ ನಡುವೆ ಅನುಬಂಧ ಹೆಚ್ಚಾಗಬೇಕು. ಮತ್ತು ಒಂದು ರೀತಿಯ ಸೆನ್ಸಿಟಿವಿಟಿ ಇಬ್ಬರಲ್ಲೂ, ನಾನು ಯಾರಿಗೂ ಇದು ಮಾಡ್ತಾ ಇಲ್ಲ, ಇಬ್ಬರಲ್ಲೂ ಅಗತ್ಯತೆ ಇದೆ. ಹಾಗೆ ಈ ಓಲ್ಡ್ ಏಜ್ ಅವರನ್ನು ನೋಡಿಕೊಂಡು ಅವರ ಮನೆಯವರಿಗೂ ಕೂಡ ಭಾಳಷ್ಟು ಸಮಸ್ಯೆಗಳು ಬರುತ್ತೆ. ಈಗ ಏನಾಗುತ್ತೆ, ಮೊದಲೆಲ್ಲ ಆದರೆ 4 ಜನ 5 ಜನ ಮಕ್ಕಳಿದ್ರು, ಈಗ 1-2 ಮಕ್ಕಳು. ಅವರೇ ಈ ವೃದ್ಧಾಪ್ಯದವರನ್ನು ನೋಡಬೇಕು. ಅವರನ್ನು ನೋಡಿ ಇವ್ರಿಗೂ ಒಂದು ರೀತಿಯ ಬರ್ನ್ಔಟ್ ಆಗುತ್ತೆ. ಅವರು ಒತ್ತಡಕ್ಕೆ ಸಿಲುಕ್ತಾ ಇದ್ದಾರೆ. ಹಲವು ಸಂದರ್ಭದಲ್ಲಿ ಅವರ ಒಂದು ಸೆಲ್ಫ್ ಕೇರ್ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇದನ್ನು ಗಮನಿಸಿಕೊಂಡು ಈ ಥರ ಅವರ ಆರೈಕೆದಾರರು ಕೂಡ ಸ್ವಲ್ಪ ತಮ್ಮ ಸ್ವ ಆರೈಕೆಯತ್ತ ಕೂಡ ಗಮನ ಕೊಡಬೇಕಾಗತ್ತೆ. ಅವರು ರೆಗ್ಯುಲರ್ ಆಗಿ ಅವರ ಒಂದು ರೆಗ್ಯುಲರ್ ಎಕ್ಸಸೈಸ್ ಇರ್ಬೋದು, ಆಮೇಲೆ ಫ್ರೆಂಡ್ಸ್ ಜೊತೆಗೆ ಮಿಕ್ಸ್ ಆಗುವುದಿರ್ಬೋದು, ಹಾಗೆ ಅಪ್ಪ ಅಮ್ಮನನ್ನು ಕೆಲವೊಮ್ಮೆ ನೋಡ್ಕೊಳ್ಳಿಕ್ಕೆ ಆಗದಂಥ ಪರಿಸ್ಥಿತಿಗಳು ಬಂದಾಗ ಯಾರಾದರೂ ಸಂಬಂಧಿಕರ ಸಹಾಯ ಪಡೆಯುವಂಥದ್ದು, ಇದು ಎಲ್ಲ ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಸೊ ಒಟ್ಟಿನಲ್ಲಿ ಈ ವಿಷಯ ಭಾಳ ಮುಖ್ಯ. ಯಾಕಂದರೆ ಇವತ್ತು ವೃದ್ಧಾಪ್ಯದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅವರನ್ನು ನೋಡಿಕೊಳ್ಳುವ ಆರೈಕೆದಾರರು ಕೂಡ ಮೊದಲಿನಂತೆ ಕೂಡು ಕುಟುಂಬಗಳಿಲ್ಲ, ಒಬ್ಬರು ಇಬ್ಬರು ಇದ್ದಾರೆ. ಅದರಿಂದ ಈ ವಿಷಯ ಮಾತಾಡೋಣ ಅಂತ ಅನ್ನಿಸ್ತು. ಧನ್ಯವಾದ.